ಎಲ್ಲ ಒಂದು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ ಎಜುಕೇಷನ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. 8ನೇ ತರಗತಿ SI2 ಎಕ್ಸಾಮ್ 2026 ಯಾರೆಲ್ಲ ಬರ್ತಿದ್ದೀರಾ? ಇನ್ನೇನು ಮಾರ್ಚ್ 26ರಂದು ಸಮಾಜ ವಿಜ್ಞಾನದ ಎಕ್ಸಾಮ್ ಇದೆ. ಆದ್ದರಿಂದ ಇವತ್ತಿನ ಈ ವಿಡಿಯೋದಲ್ಲಿ ಬೋರ್ಡ್ ಬಿಟ್ಟಿರುವ ಸಮಾಜ ವಿಜ್ಞಾನ ವಿಷಯದ ಮಾಡಲ್ ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವೆರಿ ಇಂಪಾರ್ಟೆಂಟು ನಿಮ್ಮ SI2 ಎಕ್ಸಾಮ್ಗೆ. ಯಾಕಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ಒಂದು SI2 ಎಕ್ಸಾಮ್ನ ಸಮಾಜ ವಿಜ್ಞಾನ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಅಲ್ಲದೆ ತುಂಬ ಪ್ರಶ್ನೆ ರಿಪೀಟ್ ಆಗ್ತವೆ. ಎಲ್ಲ ಕೂಡ ಪಾಯಿಂಟ್ ಕೊನೆವರೆಗೆ ನೋಡಿ. ಸೊ ಸಂಪೂರ್ಣ ಕ್ವಶನ್ ಪೇಪರ್ ಉತ್ತರ ಸಹಿತ ಕೊಡ್ತೀನಿ. ವೆರಿ ಯೂಸ್ಫುಲ್ ಎಕ್ಸಾಮ್ಗೆ SI2 ಎಕ್ಸಾಮ್ಗೆ ವೆರಿ ಯೂಸ್ಫುಲ್ಲು. ಖಂಡಿತ ನೋಡಲೇಬೇಕು. ಪ್ರತಿ ಕ್ವಶನ್ ಚೆನ್ನಾಗಿ ಓದ್ಕೊಳ್ಳಿ. ಎಲ್ಲ ಇಂಪಾರ್ಟೆಂಟು. ಕೊನೆವರೆಗೆ ನೋಡಿ ಯಾವೆಲ್ಲ ಬರ್ತದೆ ಅಂತ ಹೇಳ್ತೀನಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ಆಡ್ತಿದಾರ ಅಥವಾ ಚಾನಲ್ ಕೈರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ತಿಮ್ಮಿಗೆ ನಿಮ್ಮೊಂದು SI2 ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ವಿಷಯಗಳು, ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋ ಸಿಗ್ತವೆ. ಮಾಡಿದ್ರೆ ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಎಲ್ಲ ಫ್ರೆಂಡ್ಸ್ ಇರ್ತಲ್ಲಿ ಅವರು ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಇದು ಮಾದರಿ ಪ್ರಶ್ನೆ ಪತ್ರಿಕೆ, ಕೇವಲ ಮಾಡಲ್ ಅಷ್ಟೇ, ಆದರೆ ವೆರಿ ಇಂಪಾರ್ಟೆಂಟು. ಓಕೆ, ಸಮಯ 2 ಗಂಟೆ, ಗರಿಷ್ಠ ಅಂಕಗಳು 50. ನೋಡ್ತಾ ಹೋಗೋಣ. ಒಂದೇ ಮೇಲೆ ನಿಮಗೆ 5 ಬಹುಯಕ ಇರ್ತವೆ, 5 ಮಲ್ಟಿಪಲ್ ಇರ್ತವೆ. ಒಂದೇ ಕ್ವಶನ್ ನೋಡಿ, ಹುಯೆನ್ ಥ್ಯಾಂಕ್ಸ್ನ ಪ್ರಸಿದ್ಧ ಕೃತಿ ಏನಾಗ್ಬೋದು? ಹುಯೆನ್ ಥ್ಯಾಂಕ್ಸ್ನ ಪ್ರಸಿದ್ಧ ಕೃತಿ ಕೇಳಿದರೆ ಸೊ ಉತ್ತರ ಏನಾಗ್ಬೋದು? ಗೆಸ್ ಮಾಡಿ. ಇದು ಸರಿಯಾದ ಉತ್ತರ ಆಪ್ಷನ್ ಎ CUK ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 2, ರಾಜ್ಯಶಾಸ್ತ್ರ ಪಿತಾಮಹ ಆಪ್ಷನ್ ನೋಡಿ, ಹೆರೋಡಟಸ್, ಅರಿಸ್ಟಾಟಲ್, ಪ್ಲೇಟೋ, ಸಾಕ್ರೆಟಿಸ್. ಯಾರಾಗ್ಬೋದು ರಾಜ್ಯಶಾಸ್ತ್ರ ಪಿತಾಮಹ? ಗೆಸ್ ಮಾಡಿ. ಎರಡನೇದು ಆನ್ಸರು ಆಪ್ಷನ್ ಬಿ ಅರಿಸ್ಟಾಟಲ್ ಸರಿಯಾದ ಉತ್ತರ. ನೆಕ್ಸ್ಟು ಥರ್ಡ್ ಒನ್ನು, ಮೂರನೇ ಕ್ವಶನು, ಭಾರತದಲ್ಲಿ ಪ್ರಥಮ ಬಾರಿಗೆ ಸಮಾಜಶಾಸ್ತ್ರ ಪರಿಚಯಿಸಲ್ಪಟ್ಟ ವಿಶ್ವವಿದ್ಯಾಲಯ ಯಾವ ವಿಶ್ವವಿದ್ಯಾಲಯ ಮೊದಲ ಬಾರಿಗೆ ಸಮಾಜಶಾಸ್ತ್ರವನ್ನು ಪರಿಚಯ ಮಾಡ್ತದೆ? ಮೂರನೇ ಕ್ವಶನ್ಗೆ ಆನ್ಸರ್ ಕೊಡ್ತೀನಿ, ವೇಟ್ ಮಾಡಿ. ಮೂರನೇ ಕ್ವಶನ್ಗೆ ಆನ್ಸರು ಆಪ್ಷನ್ ಎ ಮುಂಬೈ ವಿಶ್ವವಿದ್ಯಾಲಯ ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 4, ಹಣದ ಪ್ರತಿಫಲಕ್ಕೆ ಮಾಡುವ ದೈಹಿಕ ಮತ್ತು ಬೌದ್ಧಿಕ ಕೆಲಸ. ಉತ್ತರ ಯಾವುದಾಗ್ಬೋದು? ಸಾಮಾಜಿಕ ಚಟುವಟಿಕೆ, ಸಾಂಸ್ಕೃತಿಕ ಚಟುವಟಿಕೆ, ಆರ್ಥಿಕ ಚಟುವಟಿಕೆ, ರಾಜಕೀಯ ಚಟುವಟಿಕೆ. 4ನೇ ಪ್ರಶ್ನೆಗೆ ಉತ್ತರ ನೋಡಿ, ಇದು ಆಪ್ಷನ್ ಬಿ ಆರ್ಥಿಕ ಚಟುವಟಿಕೆ. ಇನ್ನು 5ನೇ ಕ್ವಶನ್ನು, ಪಾಲುದಾರಿಕೆ ಸಂಸ್ಥೆಗಳ ನೋಂದಣಿಗೆ ಅವಕಾಶ ನೀಡಿರುವ ಕಾಯ್ದೆ ಅಥವಾ ಅವಕಾಶ ಮಾಡಿಕೊಟ್ಟಿರುವ ಕಾಯ್ದೆ ಯಾವುದು? ಆಪ್ಷನ್ ಡಿ ಭಾರತದ ಪಾಲುದಾರಿಕೆ ಸಂಸ್ಥೆಗಳ ಕಾಯ್ದೆ 1932 ಅಥವಾ 1932. ನಂತರ 2ನೇ ಮೇನು, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಇವೇನು 1 ಅಂಕದ ಪ್ರಶ್ನೆಗಳು, 5 ಇರ್ತವೆ, 5 ಅಂಕ, ಪ್ರತಿ ಪ್ರಶ್ನೆಗೆ 1 ಅಂಕ. 6ನೇ ಪ್ರಶ್ನೆ, ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸಿರುತ್ತಾರೆ? ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸಿರುತ್ತಾರೆ? 6ನೇ ಪ್ರಶ್ನೆಗೆ ಉತ್ತರ ನೋಡೋಣ. 6ನೇ ಪ್ರಶ್ನೆಗೆ ಆನ್ಸರ್ ನೋಡಿ, ಉತ್ತರ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವಹಿಸಿರುತ್ತಾರೆ. ಇನ್ನು 7ನೇ ಕ್ವಶನ್ನು, ಸಂಸ್ಕೃತಿ ಎಂದರೇನು? ಉತ್ತರ ನೋಡೋಣ. ಸಂಸ್ಕೃತಿ ಎಂದರೇನು ನೋಡಿ, ಮಾನವ ಸಮಾಜದ ಸದಸ್ಯನಾಗಿದ್ದುಕೊಂಡು ಕಲಿತುಕೊಳ್ಳುವ ಜ್ಞಾನ, ಕಲೆ, ನೈತಿಕ ನಿಯಮ, ಕಾನೂನು ಮತ್ತು ರೂಢಿ ನೈಪುಣ್ಯತೆಗಳನ್ನೊಳಗೊಂಡ ಸಂಕೀರ್ಣ ವ್ಯವಸ್ಥೆ. ಇದನ್ನು ಸಂಸ್ಕೃತಿ ಕರೀತಾರೆ, ಸಂಸ್ಕೃತಿ. ಇನ್ನು 8ನೇ ಕ್ವಶನು, ಸಾಮಾಜಿಕ ಅಂತಕ್ರಿಯೆಯನ್ನು ವ್ಯಾಖ್ಯಾನಿಸಿ. ಉತ್ತರ ನೋಡೋಣ. ಸಾಮಾಜಿಕ ಅಂತಕ್ರಿಯೆ ನಮ್ಮ ದಿನನಿತ್ಯ ಜೀವನದಲ್ಲಿ ಅನೇಕ ಜನರೊಡನೆ ನಡೆಸುವ ಒಡನಾಟವೇ ಸಾಮಾಜಿಕ ಅಂತಕ್ರಿಯೆ. ಇನ್ನು 9ನೇ ಕ್ವಶನು, ಭೂಮಿ ಎಷ್ಟು ವರ್ಷ ಹಳೆಯದಾಗಿದೆ? ವೆರಿ ಇಂಪಾರ್ಟೆಂಟು. ಭೂಮಿಯು ಎಷ್ಟು ವರ್ಷ ಹಳೆಯದಾಗಿದೆ? 9ನೇ ಕ್ವಶನ್ಗೆ ಉತ್ತರ ನೋಡೋಣ. ನೋಡಿ, ಭೂಮಿಯು 460 ಕೋಟಿ ವರ್ಷ ಹಳೆಯದಾಗಿದೆ. ಎಷ್ಟು ಹಳೆಯದಾಗಿದೆ? 460 ಕೋಟಿ ವರ್ಷ. ಇನ್ನು 10ನೇ ಕ್ವಶನ್ನು, ಆಂತರಿಕ ವ್ಯಾಪಾರ ಎಂದರೇನು? ಇದರ ಉತ್ತರ ನೋಡೋಣ, ವೇಟ್ ಮಾಡಿ. ನೋಡಿ, ದೇಶದೊಳಗೆ ನಡೆಯುವ ವ್ಯಾಪಾರ, ಅದನ್ನು ಆಂತರಿಕ ವ್ಯಾಪಾರ ಅಥವಾ ವ್ಯವಹಾರ ಕರೀತಾರೆ. ಆಗುತ್ತಾ? ದೇಶದೊಳಗೆ ನಡೆಯುವ ವ್ಯಾಪಾರ. ಇನ್ನು ಬಾಹ್ಯ ವ್ಯವಹಾರ ಅಂದ್ರೇನು? ದೇಶದ ಹೊರಗಡೆ ನಡೆಯುವ ವ್ಯಾಪಾರ. ಇಷ್ಟೇ ವ್ಯತ್ಯಾಸ. ಇನ್ನು 11ನೇ ಕ್ವಶನ್ನು, ಇವೇನು ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ.
2 ಅಂಕದ ಪ್ರಶ್ನೆಗಳು 6 ಇರ್ತವೆ. ಟೋಟಲ್ 12 ಅಂಕ. ಪ್ರತಿ ಪ್ರಶ್ನೆಗೆ 2 ಅಂಕ. 11 ಮೊಹೆಂಜೊದಾರೊವಿನ ಸ್ನಾನದ ಕೊಳದ ವಿಶೇಷತೆಯನ್ನು ವಿವರಿಸಿ ಅಥವಾ ಚೀನಾದ ಮಹಾಗೋಡಿಯ ಐತಿಹಾಸಿಕ ಮಹತ್ವ ವಿವರಿಸಿ. ನಿಮಗೆ ಕೆಲವೊಂದು ಕ್ವಶನ್ಗಳಿಗೆ 10 ಕ್ವಶನ್ ಕೊಡ್ತಾರೆ, ಅರ್ಥಾಯ್ತಾ? ಅವಾಗ ನೀವು 2 ಕ್ವಶನ್ ಇರ್ತವೆ, ಅದಕ್ಕೆ ತುಂಬಾ ಸುಲಭ ಯಾವುದನ್ನ ಬರಬೇಕು. 11ನೇ ಕ್ವಶನ್ ನೋಡಿ, 2 ಕೊಟ್ಟಿರ್ತಾರೆ, ಒಂದನ್ನು ಬರಬೇಕು. 11ನೇ ಕ್ವಶನ್ ಆನ್ಸರ್ ನೋಡೋಣ. 2 ಕ್ವಶನ್ಗೆ 11ನೇ ಕ್ವಶನ್ ಆನ್ಸರು ನೋಡ್ಕೊಳ್ಳಿ. ಸುಟ್ಟ ಇಟಿಗಳಿಂದ ಕಟ್ಟಲಾಗಿದೆ. ಕೊಳದಿಂದ ನೀರಿನ ಸೋರಿಕೆ ಆಗದಂತೆ ಎಚ್ಚರ ವಹಿಸಿದ್ದರು. 2 ಬದಿಯಲ್ಲಿ ಇಳಿಯುವ ನೆಟ್ಟುಗಳಿವೆ. ಸ್ನಾನದ ಕೊಳದ ಸುತ್ತಲೂ ಕೊಠಡಿಗಳಿವೆ. ಇವೆಲ್ಲ ಪಾಯಿಂಟ್ಸ್ ಬರ್ತವೆ, ನೋಡ್ಕೊಂಡಿರಿ. ನಂತರ 10 ಕ್ವಶನು ಚೀನಾದ ಹಲವು ಸಣ್ಣ ಪುಟ್ಟ ಸಂಸ್ಥಾನಗಳನ್ನು ಒಳಗೊಂಡಿತ್ತು. ಇವೆಲ್ಲ ಪಾಯಿಂಟ್ಸು ನೋಡ್ಕೊಳ್ಳಿ. ರಾಜ್ಯದ ರಕ್ಷಣೆಗೆ ಗಡಿಯುದ್ದಕ್ಕೂ ಸ್ವತಂತ್ರವಾದ ಗೋಡೆಗಳನ್ನು ನಿರ್ಮಿಸಲಾಗಿತ್ತು. ಉತ್ತರ ಭಾಗದಿಂದ ಮಾಡುತ್ತಿದ್ದ ದಾಳಿ ತಡೆಯಲು ನಿರ್ಮಿಸಲಾಯಿತು. ಮಹಾಗೋಡೆಗಳನ್ನು 7ನೇ ಶತಮಾನದಲ್ಲಿ ಕಟ್ಟಲು ಪ್ರಾರಂಭಿಸಲಾಯಿತು. ಸಾಮಾನ್ಯ ಶಕ ಪೂರ್ವ 16ನೇ ಶತಮಾನದವರೆಗೂ ಕಟ್ಟಲಾಯಿತು. ಗೋಡೆಯ ಉದ್ದ 5000 ಕಿಲೋಮೀಟರ್. ಜಗತ್ತಿನ ವಿಸ್ಮಯಗಳಲ್ಲಿ ಇದು ಒಂದಾಗಿದೆ. ಇನ್ನು 12ನೇ ಕ್ವಶನ್ನು ಬುದ್ಧನು ಬೋಧಿಸಿದ 6 ಸತ್ವಗಳು ಯಾವುವು ಅಥವಾ ಸನಾತನ ಧರ್ಮದ ವಿಶೇಷತೆಗಳೇನು? 12ನೇ ಕ್ವಶನ್ಗೆ ಉತ್ತರ ನೋಡೋಣ. ಉತ್ತರ ನೋಡ್ಕೊಳ್ಳಿ. ಲೋಕವೆಲ್ಲ ದುಃಖ ಹಾಗೂ ನೋವಿಂದ ಕೂಡಿದೆ. ಆಸೆಯ ದುಃಖಕ್ಕೆ ಮೂಲ ಕಾರಣ ಅತಿಯಾದ ಆಸೆ ಬಿಡುಗಡೆ ಪಡೆದಾಗ ನೆಮ್ಮದಿಯ ಬದುಕು ಸಾಧ್ಯ. ಅಷ್ಟಾಂಗ ಮಾರ್ಗದ ಅನುಸರಣೆಯಿಂದ ಆಸೆಯಿಂದ ವಿಮುಕ್ತಿ ಸಾಧ್ಯ. ಅಥವಾ ಸನಾತನ ಧರ್ಮದ ವಿಶೇಷತೆಗಳೆಂದರೆ ಎಲ್ಲರೂ ಸುಖಿಗಳಾಗಿರಲಿ, ಎಲ್ಲರೂ ರೋಗಗಳ ಚಿಂತನೆಗಳಿಂದ ಮುಕ್ತವಾಗಿರಲಿ, ಎಲ್ಲರೂ ಶುಭವನ್ನೇ ಕಾಣುವಂತಾಗಲಿ, ಯಾರೂ ದುಃಖಿತರಾಗದೇ ಇರಲಿ. ಇವೆಲ್ಲ ಪಾಯಿಂಟ್ಸು. ಇನ್ನು 13ನೇ ಕ್ವಶನ್ನು ಪೌರನಾದವನು ಒಂದು ದೇಶದ ಸದಸ್ಯ ಪ್ರಜೆಯಾಗಿ ಹಲವಾರು ಕರ್ತವ್ಯಗಳನ್ನು ನಿರ್ವಹಿಸುತ್ತಾನೆ. ಈ ಹೇಳಿಕೆ ಸಮರ್ಥಿಸಿ. 13ನೇ ಕ್ವಶನ್ಗೆ ಉತ್ತರ ನೋಡೋಣ. 13ನೇ ಕ್ವಶನ್ ನೋಡ್ಕೊಳ್ಳಿ. ಇವೆಲ್ಲ ಬರ್ತವೆ. ಪೌರನ ಕರ್ತವ್ಯಗಳು: ಸಂವಿಧಾನವನ್ನು ಪಾಲಿಸುವುದು, ರಾಷ್ಟ್ರೀಯ ಗೀತೆ ಮತ್ತು ರಾಷ್ಟ್ರಧ್ವಜವನ್ನು ಗೌರವಿಸುವುದು, ಸ್ವಾತಂತ್ರ್ಯ ಹೋರಾಟಗಾರರ ಆದರ್ಶ ಪಾಲಿಸುವುದು, ಭಾರತದ ಸಾರ್ವಭೌಮತೆ ಮತ್ತು ಅಖಂಡತೆ ಎತ್ತಿ ಹಿಡಿಯುವುದು, ದೇಶದ ಸಿದ್ಧರಿರುವುದು, ದೇಶದ ಸೇವೆ ಮಾಡುವುದು, ದೇಶದ ರಕ್ಷಣೆ ಮಾಡುವುದು. ಇವೆಲ್ಲ ಬರ್ತವೆ. ಇನ್ನು 14ನೇ ಕ್ವಶನ್ನು ಕೃಷಿ ಸಮಾಜದ ಲಕ್ಷಣಗಳು ಪಟ್ಟಿ ಮಾಡಿ. ಕೃಷಿ ಸಮಾಜದ ಲಕ್ಷಣಗಳು. 14ನೇ ಕ್ವಶನ್ಗೆ ಉತ್ತರ ನೋಡೋಣ. ನೋಡಿ, ಬೇಸಾಯವನ್ನು ಅವಲಂಬಿಸಿ ಬದುಕುವ ಸಮಾಜ. ಕೃಷಿ ಉತ್ಪನ್ನಗಳೇ ಜೀವನಾಧಾರ. ಒಂದೇ ಕಡೆ ನಿಲ್ಲಿಸಿರುತ್ತಾರೆ. ಕೃಷಿಯೊಂದಿಗೆ ಇತರೆ ಕಾರ್ಯಗಳಲ್ಲಿ ತೊಡಗಿಕೊಳ್ಳೋದು. ವಿವಿಧ ರೀತಿಯ ಕೌಶಲ್ಯ ಹೊಂದಿರುತ್ತಾರೆ. ಯಾವುದಾದ್ರು 4 ಅಂಶನ ಬರಬೇಕು. 4 ಯಾವುದಾದ್ರು 4. ಇನ್ನು 15ನೇ ಕ್ವಶನ್ನು ಒಂದು ಸ್ಥಳದ ಸನ್ನಿವೇಶ, ದಿಕ್ಕು ಮತ್ತು ಅಂತರವನ್ನು ಹೇಗೆ ನಿರ್ಧರಿಸಲಾಗುತ್ತದೆ? 15ನೇ ಕ್ವಶನ್ಗೆ ಆನ್ಸರ್ ಕೊಡ್ತೇನೆ, ವೇಟ್ ಮಾಡಿ. ನೋಡಿಕೊಳ್ಳಿ. ಇದು 15ನೇ ಕ್ವಶನ್ನು. ಭೂಮಿಯ ಗೋಳಾಕಾರವಾಗಿದೆ, ಆದ್ದರಿಂದ ಸ್ಥಳ, ದಿಕ್ಕು ಮತ್ತು ಅಂತರವನ್ನು ಅಳೆಯುವುದು ಕಠಿಣ. ಆದ್ದರಿಂದ ನಿರ್ದಿಷ್ಟ ಸ್ಥಳ, ದಿಕ್ಕು, ಸನ್ನಿವೇಶ ಮತ್ತು ಅಂತರಗಳನ್ನು ಅಳೆಯಲು ಕಾಲ್ಪನಿಕ ರೇಖೆಗಳನ್ನು ಎಳೆಯಲಾಗಿದೆ. ಪೂರ್ವ ಪಶ್ಚಿಮವಾಗಿ ಅಕ್ಷಾಂಶಗಳನ್ನು ಹಾಗೂ ಉತ್ತರ ದಕ್ಷಿಣವಾಗಿ ರೇಖಾಂಶಗಳನ್ನು ಎಳೆಯಲಾಗಿದೆ. ಇವುಗಳು ಭೌಗೋಳಿಕ ನಿರ್ದೇಶಾಂಕಗಳಾಗಿದ್ದು ಇವುಗಳ ಮೂಲಕ ಗುರುತಿಸಲಾಗುತ್ತದೆ. ಇನ್ನು 16ನೇ ಕ್ವಶನ್ನು ಸಹಕಾರಿ ಸಂಘಗಳ ವಿಧಗಳನ್ನು ತಿಳಿಸಿ. ವಿಧಗಳು. ಸಹಕಾರಿ ಸಂಘಗಳ ವಿಧಗಳು 16 ನೋಡಿ. ಸಾಲದ ಸಹಕಾರಿ ಸಂಘಗಳು, ಮಾರುಕಟ್ಟೆ ಸಹಕಾರಿ ಸಂಘಗಳು, ಉತ್ಪಾದಕರ ಸಹಕಾರಿ ಸಂಘಗಳು, ಗ್ರಾಹಕರ ಸಹಕಾರಿ ಸಂಘಗಳು, ಬೇಸಾಯಗಾರ ಸಹಕಾರಿ ಸಂಘಗಳು. ಇವೆಲ್ಲ ಬರ್ತವೆ. ಇನ್ನು 17ನೇದು ಇಲ್ಲಿಂದ ಯಾವ ಕ್ವಶನ್ ಇರ್ತವೆ? ಕೆಳಗಿನ ಪ್ರಶ್ನೆಗಳಿಗೆ 3, 4 ಅಂಕಗಳು ತರಿಸಿ. ಇವೇನು 3 ಅಂಕದ ಪ್ರಶ್ನೆಗಳು. 5 ಇರ್ತವೆ. 15 ಅಂಕ. ಪ್ರತಿ ಪ್ರಶ್ನೆಗೆ 3 ಅಂಕ. 17 ಗುಪ್ತರ ಕಾಲು ಸಾಹಿತ್ಯದ ಸುವರ್ಣಯುಗ ಸಮರ್ಥಿಸಿ. ಗುಪ್ತರ ಕಾಲು ಸಾಹಿತ್ಯದ ಸುವರ್ಣಯುಗ ಸಮರ್ಥಿಸಿ. ಮೊದಲು ಕ್ವಶನ್ ನೋಡ್ಕೊಳ್ಳಿ, ನಾನು ನಿಮಗೆ ಡೈರೆಕ್ಟಾಗಿ ಎಲ್ಲ ಉತ್ತರ ಕೊಡ್ತೀನಿ. 18 ಚೋಳ ಗ್ರಾಮಾಡಳಿತದ ಪ್ರಮುಖ ಲಕ್ಷಣ ವಿವರಿಸಿ. 19 ಹವಾಮಾನ ಮತ್ತು ವಾಯುಗುಣದ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. 20 ಜಲ ಮಾಲಿನ್ಯದ ದುಷ್ಪರಿಣಾಮಗಳನ್ನು ಪಟ್ಟಿ ಮಾಡಿ. 21 ಶ್ರಮದ ಮಹತ್ವವನ್ನು ವಿವರಿಸಿ. ಇವೇನು 3 ಅಂಕದ 5 ಪ್ರಶ್ನೆ. ಟೋಟಲ್ 15 ಅಂಕ. 17ರಿಂದ 21ವರೆಗೆ ಆನ್ಸರ್ ಕೊಡ್ತೀನಿ. ಬೇಕು ಅನ್ನೋರು ಬುಕ್ಕಲ್ಲಿ ಬರ್ಕೊಳ್ಳಿ ಕ್ವಶನ್ಗಳನ್ನು, ನಾನು ನಿಮಗೆ ಡೈರೆಕ್ಟಾಗಿ ಉತ್ತರ ಕೊಡ್ತೀನಿ. 17ರಿಂದ 21. ಸೊ ನೋಡಿ, 17 ವಿಡಿಯೋನ ಪಾಸ್ ಮಾಡಿ, ಅಂದರೆ ಸ್ಟಾಪ್ ಮಾಡಿಬಿಟ್ಟು ನೀವು ಉತ್ತರ ಸಹಿತ ನೋಡ್ಕೊಳ್ಳಿ. 17 ಉತ್ತರ ಇದೆ. ಆಮೇಲೆ 18 ನಂತರ 19 ಹವಾಮಾನ ಮತ್ತು ವಾಯುಗುಣ ವ್ಯತ್ಯಾಸ. 20 21 ನೋಡ್ಕೊಳ್ಳಿ. ಇವೆಲ್ಲ 3 ಅಂಕದ ಪ್ರಶ್ನೆಗಳು. ನಂತರ ಹೋಗೋಣ ನೆಕ್ಸ್ಟ್ ಮೇನು. ಕೆಳಗಿನ ಪ್ರಶ್ನೆಗಳಿಗೆ 6ರಿಂದ 8 ಅಂಕಗಳು ತರಿಸಿ. ಇವೇನು 4 ಅಂಕ ಪ್ರಶ್ನೆಗಳು. 2 ಇರ್ತವೆ. ಕೆಳಗೆ 8 ಅಂಕ. ಪ್ರತಿ ಪ್ರಶ್ನೆಗೆ 4 ಅಂಕ. 22 ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. 23 ಸಾಗರದ ಉಬ್ಬರ ಇಳಿತಗಳು
ಮಾನವನ ಜೀವನಕ್ಕೆ ಸಹಕಾರಿಯಾಗಿ ಸಮರ್ಥಿಸಿ. 22, 23 ಎರಡು ಕ್ವಶನ್ಗೆ ಆನ್ಸರ್ನ ಕೊಟ್ಬಿಡ್ತೀನಿ ನಿಮಗೆ. 22, 23 ನೋಡಿ, ಜನತಾ ಸರ್ಕಾರವಾಗಿದೆ. ಪ್ರತಿನಿಧಿಗಳನ್ನು ಜನರೇ ಚುನಾಯಿಸುತ್ತಾರೆ. ಇವೆಲ್ಲ ಪಾಯಿಂಟ್ ಬರ್ತವೆ. 23 ದೊಡ್ಡ ನೌಕಾಯಾನಕ್ಕೆ ಉಪಯುಕ್ತವಾಗಿವೆ. ಬಂದರು ಮತ್ತು ಹಡಗು ನಿಲ್ದಾಣ ನಿರ್ಮಿಸಲು ಸಹಕಾರಿ. ಇವೆಲ್ಲ ಪಾಯಿಂಟ್ಸು ನೋಡಿ. ಸೊ ಎಷ್ಟು ಬರಬೇಕು? ಕನಿಷ್ಠ ಒಂದು 8 ಪಾಯಿಂಟ್ ಬರೀರಿ. 4 ಮಾರ್ಕ್ಸಿಗೆ 8 ಪಾಯಿಂಟ್ ಬರಬೇಕು. ನೀವು ಪಾಯಿಂಟ್ ಹೇಳ್ತೀನಿ ನೋಡಿ, 2 ಮಾರ್ಕ್ಸಿಗೆ 4 ಪಾಯಿಂಟ್ ಬರಬೇಕು, 3 ಮಾರ್ಕ್ಸಿಗೆ 6 ಪಾಯಿಂಟನ್ನು ಬರಬೇಕು, 4 ಮಾರ್ಕ್ಸಿಗೆ 8 ಪಾಯಿಂಟನ್ನು ಬರಬೇಕು. ಈ ರೀತಿ ಎಕ್ಸಾಮ್ನಲ್ಲಿ ಬರಬೇಕು. ಆಮೇಲೆ 24 ಕ್ವಶನ್ನು. ಸೊ ತುಂಬಾ ಈಸಿ ಕ್ವಶನ್ನು ಅನ್ಕೋತೀನಿ ನಿಮಗೆ. ನೋಡಿ, ಭಾರತ ನಕ್ಷೆಯನ್ನು ಬರೆದು ಕೆಳಗಿನ ಸ್ಥಳ ಗುರುತಿಸಿ. 5 ಮಾರ್ಕ್ಸಿಗೆ ಕೊಡ್ತಾರೆ. ಒಂದು ಭಾರತ ನಕ್ಷೆ ತೆಗಿಬೇಕು, ತೆಗೆದುಬಿಟ್ಟು 4 ಸ್ಥಳ ಕೊಟ್ಟಿರ್ತಾರೆ. ಆ 4 ಸ್ಥಳಗಳನ್ನು ಗುರುತಿಸಬೇಕು. ನೀವೇ ತೆಗಿಬೇಕು. ಮತ್ತೆ ನಕ್ಷೆ ನೀವೇ ತೆಗಿಬೇಕು, ತೆಗೆದುಬಿಟ್ಟು ಈ 4 ಸ್ಥಳ ಗುರುತಿಸಬೇಕು. ಇವನೇ ಕೊಡ್ಬೋದು ಅಥವಾ ಬೇರೆ ಕೊಡ್ಬೋದು, ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಎಲ್ಲ ನೋಡ್ಕೊಂಡಿರಿ. ನಿಮ್ಮ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಯಾವ ಕೊಟ್ಟಿದ್ದಾರೆ ಸ್ಥಳಗಳನ್ನು ನೋಡ್ಕೊಂಡಿರಿ. ತಲೆಕಾಡು, ಅಜಂತಾ, ಕಂಚಿ, ಹಿಮಾಲಯ ಪರ್ವತ ಶ್ರೇಣಿ ಎಕ್ಸಾಂಪಲ್ ಕೊಟ್ಟಿರ್ತೇನೆ ನಾನು ನಿಮಗೆ. ಸೊ ಇದು ನೋಡಿ, ಈ ರೀತಿನೂ ಭಾರತ ನಕ್ಷೆನ ಬುಕ್ಕಲ್ಲಿ ತೆಗಿಬೇಕು, ಪೇಪರಲ್ಲಿ ತೆಗಿಬೇಕು. ಪೇಪರ್ ತೆಗೆದುಬಿಟ್ಟು ಬರಿಬೇಕು. ನೋಡ್ಬೋದು ಅನ್ಕೋತೀನಿ. ಎಲ್ಲಿ ಬರ್ತಾವೆ ನೋಡಿ, ಹಿಮಾಲಯ ಪರ್ವತ ಶ್ರೇಣಿ ಇಲ್ಲಿ ಮೇಲೆ ಬರ್ತದೆ. ಆಮೇಲೆ ಅಜಂತಾ, ಕಂಚಿ, ತಲೆಕಾಡು ಎಲ್ಲ ಇಲ್ಲಿ ಬರ್ತವೆ. ನೋಡ್ಕೊಳ್ಳಿ ನಮ್ಮೆ. ಸೊ ಇಷ್ಟೊಂದು ಕ್ವಶನ್ ಪೇಪರು ಈಗಾಗಲೇ ಚಾನಲ್ ಮೇಲೆ 8ನೇ ತರಗತಿ SAP ಎಕ್ಸಾಮ್ಗೆ ಕನ್ನಡ, ಇಂಗ್ಲೀಷು, ಗಣಿತ ಎಲ್ಲ ವಿಷಯ ಹಾಕಿರ್ತೀನಿ. ಎಲ್ಲ ವಿಷಯ 4 ಕ್ವಶನ್ ಪೇಪರ್ ಉತ್ತರ ಸಹಿತ ಹಾಕಿರ್ತೀನಿ. ಇಷ್ಟಪಟ್ಟು ಚಾನಲ್ ಬಿಟ್ಟು ನೋಡ್ಕೊಳ್ಳಿ, ಫ್ರೆಂಡ್ಸ್ ಶೇರ್ ಮಾಡಿ. ಮತ್ತು ಈ ಒಂದು ನಮ್ಮ ಚಾನಲ್ನ ಥ್ರೂ CK ಎಜುಕೇಷನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.